ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಕಟ್ಟಿ ಅವರ ಗುಂಪಾರೋಡ ಹಾಗೂ ಶ್ರೀ ದಿನಕರ ವಿಠಲಾಂಕಿತ ಶ್ಯಾಮ ಚಿಂಚೋಳಿ ಕಲಬುರ್ಗಿ ಅವರ ಅನುವಾದಿತ ಕೃತಿ ಶ್ರೀ ಮಜ್ಜಯ್ಯ ತೀರ್ಥ ಶ್ರೀಚರಣ ವಿರಚಿತ ಪದ್ಯಮಾಲಾ ತಂತ್ರ ಸಾರೋಕ್ತ ದೇವ ಪೂಜಾ ಪದ್ಧತಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಧನಲಕ್ಷ್ಮಿ ಪಾಟೀಲ್. ಗುಂಪಾರೋಡ್. ಈ ಪುಸ್ತಕ ಪ್ರಕಾಶಕರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್. ಪುಸ್ತಕದ ಬೆಲೆ 150 ರೂಪಾಯಿಗಳು. ಈ ಪುಸ್ತಕ 76 ಪುಟಗಳನ್ನು ಹೊಂದಿದೆ. ಸೃಜನಾತ್ಮಕ ಬರಹಗಾರ ಲೋಕಾನುಭವಗಳನ್ನು ಕ್ರಮಬದ್ಧ ವ್ಯವಸ್ಥೆಯಲ್ಲಿ ಕಟ್ಟಿಕೊಡುತ್ತಾನೆ. ಮನದಾಳದ ಬಿಡಿಯಾದ ಅನುಭವಗಳನ್ನು ಇಡಿಯಾಗಿ ಅಭಿವ್ಯಕ್ತಿಸುವ ಕವಿತ್ವದ ಶಕ್ತಿ ಶಿವಕುಮಾರ ಕಟ್ಟೆಯವರಿಗಿದೆ ಎಂದು ಡಾಕ್ಟರ್ ಬಸವರಾಜ ಬಲ್ಲೂರವರು ಹೇಳಿದ್ದಾರೆ. ಕಾವ್ಯವೆಂದರೆ ಅದು ನಮ್ಮ ಸುತ್ತಲಿನ ಬದುಕಿನ ಪ್ರತಿಬಿಂಬ. ಅದನ್ನು ಪದಾರ್ಥದಿಂದ ಕಲಾತ್ಮಕವಾಗಿ ಹಿಡಿದಿಡಬೇಕು. ಬಹುಮುಖ್ಯವಾಗಿ ಕಾವ್ಯ ಸಹಸ್ಪಂದನದ ತುಡಿತದಿಂದ ಬಂದಿರಬೇಕು. ಸಂಜೆ ಬರೆದು ರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಬೆಳಗ್ಗೆ ಪ್ರಸಿದ್ಧಿಗೆ ಬರಬೇಕೆಂಬುದರಿಂದ ಏನನ್ನೂ ನಿರೀಕ್ಷಿಸಲಾಗದು. ಒಂದು ಕೃತಿಗೆ ಹುಡುಕಾಡಿ ಧ್ವನಿಪೂರ್ಣ ಹೆಸರು ಇಡುವ ಬದಲು ತಮ್ಮದೇ ಆದ ನೆಲದ ಪ್ರೀತಿ ಭಾಗವಾಗಿ ಗುಂಪಾರೋಡ್ ಎಂಬ ಈ ಹೆಸರು ಅಪ್ಯಾಯಮಾನವಾಗಿದೆ. ಹೀಗೆ ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಗುಂಪಾ ರಸ್ತೆಯ ಹೆಸರನ್ನೇ ತಮ್ಮ ಕವನ ಸಂಕಲನಕ್ಕೆ ಇಡುವುದರ ಮೂಲಕ ಜಿಲ್ಲೆಯಲ್ಲಿ ಹೊಸದೊಂದು ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇಂತಹ ಪ್ರಯೋಗಗಳು ಆಗಿವೆ. ಆಯಾ ಪ್ರದೇಶದಲ್ಲಿರುವ ಸ್ಥಳಗಳ ಹೆಸರುಗಳನ್ನೇ ತಮ್ಮ ಕೃತಿಗಳಿಗೆ ಇಡುವ ಈ ಸ್ಥಳನಾಮಗಳಿಗೆ ವಿಶೇಷ ಮಹತ್ವ ಒದಗಿಸುವ ಕಾರ್ಯ ನಡೆದಿದೆ. ಉದಾಹರಣೆಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್, ವಿನಾಯಕ್ ರಾಮ್ ಕಲಗಾರು ಅವರ ಕಾದಂಬರಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಕೆಎಸ್ ನಿಸಾರ್ ಅಹಮದ್ ಅವರ ಗಾಂಧಿ ಬಜಾರು, ಹೀಗೆ 10 ಹಲವು ಹೆಸರಿನ ನೆಲಪುಸ್ತಕಗಳ ಸಾರತ್ವದ ಲೋಕವನ್ನು ಪ್ರವೇಶಿಸಿದೆ. ಶಿವಕುಮಾರ ಕಟ್ಟೆಯವರ ಗುಂಪಾರೋಡ್ ಮಹತ್ವದ ಕವನ ಸಂಕಲನವಾಗಿದೆ. ಮನದಾಳದ ನುಡಿಗಳನ್ನು ಅಭಿವ್ಯಕ್ತಿಸುವ ಇಲ್ಲಿಯ ಕವಿತೆಗಳು ಹೃದಯದ ಪಿಸುಮಾತುಗಳಂತಿದ್ದು ಭಾವ ಸಂವೇದನೆಯಲ್ಲಿ ಮಿಂದಂತಿವೆ. ಎಲ್ಲ ಕವಿಗಳಂತೆ ಇವರ ಮೊದಲ ಕವನ ಸಂಕಲನ ನೆನಪು, ಪ್ರೀತಿ, ಪ್ರೇಮ, ಪ್ರಯಾಣ ಕೇಂದ್ರಿತವಾಗಿದ್ದರೂ ಈ ಸಂಕಲನದಲ್ಲಿ ಮಾಗಿದ ಜೀವನಾನುಭವಗಳನ್ನು ಧ್ವನಿಸುತ್ತದೆ. ಮನಸ್ಯಾಕ ಹಿಂಗ ಕವಿತೆಯ ಮೂಲಕ ಆರಂಭವಾಗುವ ಕವನ ಸಂಕಲನದಲ್ಲಿ ಒಟ್ಟು 30 ಕವಿತೆಗಳಿದ್ದು ಅದರಲ್ಲಿ ಕೊನೆಗೆ ಮೊದಲು ಹನಿಗವನಗಳು ಬಂದಿವೆ. ಬಾಲ್ಕಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಲಹುವ ಅನಾಥ ಮಕ್ಕಳನ್ನು ಸುದೈವಿ ಮಕ್ಕಳೆಂದು ಕರೆಯುವ ಪರಿ ವಿವರಿಸುತ್ತಾ, ನಿನಗೆ ಕೇಳೀತ ನನ್ನ ಕೂಗು ತಂದೆ, ಮುದ್ದಿಸು ಲಾಲಿಸಿದೆ, ಕಸದ ಕೂಸಿಗೆ ಬಸವ ಕೂಸೆಂದೆ ಎಂದು ಹೇಳುವ ಕವಿತೆಯ ಸಾಲುಗಳು ಅನಾಥ ಮಗುವಿನ ಆರ್ಧನಾದ ಹೃದಯಕ್ಕೆ ತಟ್ಟುತ್ತದೆ. ಕೊರೋನಾ ಕಾಲದ ಕೆಲ ಕವಿತೆಗಳು ಸಕಾಲಿಕವಾಗಿದ್ದು ಹೆಚ್ಚು ಗಮನ ಸೆಳೆಯುತ್ತವೆ. ಮಾಸ್ಕ್ ಕಡ್ಡಾಯ, ಮಹತ್ತರ ಮಹತ್ವ ಮಾಸ್ಕ್ ಕವಿತೆಯ ಜುಗಲ್ಬಂದಿಯೊಂದಿಗೆ ದಾಖಲಿಸಿದ್ದಾರೆ. ಬದುಕು ಕವಿತೆಯಲ್ಲಿ ಶ್ರಮಜೀವಿಗಳ ಪರಿಯನ್ನು ಕಣ್ಣಿಗೆ ಕಾಣುವಂತೆ ಹೇಳುತ್ತಾ, ಬೆವರು ಮತ್ತು ತರಚಿದ ರಕ್ತದೊಂದಿಗೆ ಹಸಿವನ್ನು ಕೊಂದು ಮನೆಮಹಲುಗಳನ್ನು ಕಟ್ಟುತ್ತೇವೆ, ಅಡಿಗಲ್ಲಿನಲ್ಲಿ ನಮ್ಮ ಹೆಸರು ಬರೆಸುವುದಿಲ್ಲ. ಬೀದರ್ ಭಾಷೆ ಅಂದರೆ ಬಹುಭಾಷಾ ಮಿಶ್ರಿತವಾಗಿದ್ದು ಬಹುತೇಕ ಕವಿತೆಗಳಲ್ಲಿ ಬೀದರ್ ಭಾಷೆ ಬಳಸಿದ್ದು ಖುಷಿ ನೀಡಿದೆ. ನಮ್ಮ ಭಾಷೆ ನಮ್ಮ ಹೆಮ್ಮೆ ಅಷ್ಟೇ ಅಲ್ಲ, ನಮ್ಮ ಅಸ್ತಿತ್ವವೂ ಹೌದು. ಬೀದರ್ ಭಾಷೆ ಒಂದು ಸೊಗಡಿದೆ. ಹಳೆಗನ್ನಡದ ಅನೇಕ ಮೂಲ ರೂಪಗಳ ಬಳಕೆ ಇಲ್ಲಿದೆ. ಆಂಗ್ಲ ಪ್ರಭಾವ ಮತ್ತು ನಾಗರಿಕತೆ ಪ್ರಭಾವದಿಂದಾಗಿ ಕನ್ನಡ ಕಂಗ್ಲೀಷಾದ ಈ ಹೊತ್ತಿನಲ್ಲಿ ಬೀದರ ನೆಲದ ಭಾಷೆ ಬಳಸುವ ಮೂಲಕ ಒಂದು ಭಾಷಿಕವಾದ ಸಾಂಸ್ಕೃತಿಕ ದಾಖಲಾತಿಯ ಸರ್ತಿ ಈ ಕವನ ಸಂಕಲನಕ್ಕಿದೆ ಎಂದು ಡಾಕ್ಟರ್ ಬಸವರಾಜ ಬಲ್ಲೂರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾಹಿತ್ಯದ ಆರಂಭ ದಿನಗಳೆಂದರೆ ಅದು ಕವನ ರಚನೆ. ಹಾಗಾಗಿ
1989ರಿಂದ 90ರಲ್ಲಿ ಆರಂಭವಾದ ನನ್ನ ಕಾವ್ಯರಚನೆ ಪಯಣ 1993ರಲ್ಲಿ ಪ್ರಕಟಗೊಂಡ ನೆನಪು ಎನ್ನುವ ನನ್ನ ಮೊದಲ ಕವನ ಸಂಕಲನವು ನನ್ನನ್ನು ಕಾವ್ಯಕ್ಷೇತ್ರದಲ್ಲಿ ಬಲವಾಗಿ ಬೇರೂರುವಂತೆ ಮಾಡಿತು. ಮುಂದುವರೆದು ನಾನು ಗದ್ಯದತ್ತ ಗಮನ ಹರಿಸಿದೆ. ಹೀಗಾಗಿ ಒಂದಿಷ್ಟು ಗದ್ಯ ಸಾಹಿತ್ಯವು ನನ್ನಿಂದ ಹೊರಬಂದ ಸಂತಸವಿದೆ ಎಂದು ಕವಿ ಭಾರ್ಗವ ಶಿವಕುಮಾರ್ ಕಟ್ಟೆಯವರು ತನ್ನ ಕವನ ಸಂಕಲನದ ಬಗ್ಗೆ ಹೇಳಿರುವುದು ಕಂಡುಬಂದಿದೆ. ಮನಸ್ಯಾಕ ಹಿಂಗ, ಯಾಕೋ ಹಂಗ ಒಂದು ಫೆಕ್ಕೆ ಅನಿಸ್ತು, ಆದರೆ ನಾ ಅಂತಾಳಲ್ಲ, ಏನ್ ಬಿ ಮಾಡ್ತಿಲ್ಲ, ಮನಸ್ಯಾಕ ಹಿಂಗ ಅಂತೀನಿ. ನಾಳೆ ಪೂಜಾಕ ಇರ್ಲಿ ಅಂದಿದ್ದ ಹೂವ ಹಾದಿಗೆ ಹೋಗಾಮ ಕಡ್ಕೊಂಡಾಗ ಮನಸ್ಯಾಕ ಹಿಂಗ ಅಂತೀನಿ. ನಮ್ಮ ನಡು ಮಾತಿತ್ತು, ಮೌನಿತ್ತು, ಕತ್ಲಾಗೂ ಕಣ್ಣ ಬೆಳಕಿತ್ತು, ಸಭ್ಯಸ್ಥನಾದ ಇತ್ತು, ಮತ್ತೆ ಮನಸ್ಯಾಕ ಹಿಂಗ ಅಂತೀನಿ. ಏನ್ ಬಿ ತಪ್ಪು ಮಾಡಿಲ್ಲ ಅಂತ ಖುಷಿಯದ, ಮುಂದೆ ಮಾಡಲ್ಲಂಬ ಹುಮ್ಮಸ್ಸದ, ಮತ್ತೆ ಮನಸ್ಯಾಕ ಹಿಂಗ ಅಂತೀನಿ. ಯಾರ ದಿಲ್ನಾಗ ಏನದ ಯಾರಿಗ್ ಖೂನ, ಜಿಂದಗಿ ಭರ್ ಎಲ್ಲರ ಚಂದ ಇದ್ರೆ ಸಾಕು, ಅದ್ರ ಬಿ ಮನಸ್ಯಾಕ ಹಿಂಗ ಅಂತೀನಿ ಎಂಬ ಕಾವ್ಯ ಚೆನ್ನಾಗಿ ಮೂಡಿ ಬಂದಿದೆ. ಹೀಗೆ ಸ್ನೇಹಿತೆ, ಸುದೈವಿ ಮಕ್ಕಳು, ಮೌನ ಮುನಿಸು, ಕಾವ್ಯ ಕನಸು, ಮಾಸ್ಕ್ ಹಾಕೋಣ, ವಾಸ್ತು ಸಮಸ್ಯೆ, ಕಲ್ಯಾಣ ಬಸವ, ಕೂಲಿ ಕಾರ್ಮಿಕರು, ಪಯಣ, ನಿನಗೊಂದು ಸಾಂತ್ವನ, ಜಡತ್ವ, ವನರಕ್ಷಣೆ, ಆತ್ಮಾವಲೋಕನ, ಸಿಡಿಲ ಬದುಕು, ಶಿಕ್ಷಕ, ದಾರ್ಶನಿಕ, ಟಿವಿ, ಪೇಪರ್ ಮತ್ತು ನಾನು, ಭಾವನೆಗೆ ಮಳೆಯಂತಹ ನಮ್ಮ ಬೀದರ್, ಗುಂಪಾ ರೋಡ್, ಕರ್ಣಕಾಂತಿ ಮತ್ತು ಹನಿಗವನಗಳು, ಹೀಗೆ 31 ಕವನಗಳ ಸಂಕಲನ ಇದಾಗಿದೆ. ಚಂದ್ರಯಾನ, ಶಿವನ ಶಿರದಲ್ಲಿರಿಸಿ ಭಕ್ತಿಯಿಂದ ಪೂಜಿಸಿದ್ದೇವೆ ಚಂದ್ರನ, ಪ್ರಶಂಸೆಯ ನಮ್ಮ ತಂತ್ರಜ್ಞಾನ ಸಾಕ್ಷಿ ಇಂದಿನ ಚಂದ್ರಯಾನ. ಒಟ್ಟಾರೆ ಕವಿ ಭಾರ್ಗವ ಶಿವಕುಮಾರ್ ಕಟ್ಟೆಯವರ ಗುಂಪಾ ರೋಡ್ ಕವನ ಸಂಕಲನ ಚೆನ್ನಾಗಿ ಮೂಡಿಬಂದಿದೆ. ಶ್ರೀ ಮಜ್ಜಯತೀರ್ಥ ಶ್ರೀಚರಣ ವಿರಚಿತ ಪದ್ಯಮಾಲಾ ತಂತ್ರಸಾರೋಕ್ತ ದೇವಪೂಜಾ ಪದ್ಧತಿ, ಸಂಸ್ಕೃತದಿಂದ ಕನ್ನಡಕ್ಕೆ ಪದ್ಯರೂಪದಲ್ಲಿ ಅನುವಾದಕರು ಶ್ರೀ ದಿನಕರ ವಿಠಲಾಂಕಿತ, ಶ್ಯಾಮಚಿಂಚೋಳಿ, ಕಲಬುರಗಿ. ಕನ್ನಡಕ್ಕೆ ಅನುವಾದ ಶ್ಯಾಮರಾವ್ ಬಿ ಕುಲಕರ್ಣಿ, ಚಿಂಚೋಳಿ. ಪ್ರಕಾಶಕರು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಶಿವಪುರ ಪ್ರಕಾಶನ. ಈ ಪುಸ್ತಕ 96 ಪುಟಗಳನ್ನು ಹೊಂದಿದೆ. ಈ ಪುಸ್ತಕದ ಬೆಲೆ 100 ರೂಪಾಯಿಗಳು. ಪ್ರಥಮ ಮುದ್ರಣ 2023ರಂದು ಮುದ್ರಣಗೊಂಡಿದೆ. ಅಕ್ಷರ ಜೋಡಣೆ, ಮುಖಪುಟ ಮುದ್ರಣ, ಪ್ರಭು ಗ್ರಾಫಿಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಗದೊಡೆಯನಾದ ಭಗವಂತನ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಅನುಸಾರಿಯಾಗಿ ತಿಳಿದು ಪ್ರತಿನಿತ್ಯ ಎಲ್ಲ ಸಜ್ಜನರ ಭಕ್ತಿಯಿಂದ ಅನುಷ್ಠಾನ ಮಾಡಲೇಬೇಕು. ಇಂತಹ ಪೂಜೆಯಿಂದ ನೈಜ ಫಲವನ್ನು ಪಡೆಯಲು ಸಾಧ್ಯ. ಇದಕ್ಕೋಸ್ಕರ ಸರ್ವೋತ್ತಮನಾದ ಭಗವಂತನ ಪೂಜೆಯ ವಿಧಿವಿಧಾನಗಳನ್ನು ತಿಳಿಸುವ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥವನ್ನು ಜೀವೋತ್ತಮರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದಾರೆ. ಶ್ರೀಮಜ್ಜಯ ತೀರ್ಥರು ಇಂತಹ ತಂತ್ರಸಾರ ಸಂಗ್ರಹ ಗ್ರಂಥಕ್ಕೆ ಪದ್ಯಮಾಲಾ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಚಿಕ್ಕ ಕೃತಿಯಾದರೂ ಅವಶ್ಯ ಮಾಡಲೇಬೇಕಾದ ಪೂಜಾಕ್ರಮವನ್ನು ಚೊಕ್ಕವಾಗಿ ನಿರೂಪಣೆ ಮಾಡಿದ್ದಾರೆ. ಪದ್ಯಮಾಲಾ ಇದೊಂದು ಶ್ರೀ ಪದ್ಮನಾಭನ ಕೊರಳಿಗಿರುವ ಪದ್ಮಮಾಲೆ ಇದ್ದಂತೆ. ಇಂತಹ ಶ್ರೇಷ್ಠವಾದ ಕೃತಿಯ ಅಧ್ಯಯನವನ್ನು ಮಾಡಿ ಕೃತಿಯಲ್ಲಿ ಹೇಳಿದ ಪ್ರಕಾರ ಪೂಜೆಯನ್ನು ಮಾಡಿದರೆ ಮಹಾಫಲ, ಅನಂತ ಪುಣ್ಯವನ್ನು ಪಡೆಯಬಹುದು. ಅನಾರೋಗ್ಯದ ಪ್ರಸಂಗದಲ್ಲಿ ಪೂಜೆ ಮಾಡಲು ಆಗದಿರುವಾಗ ಈ ಕೃತಿಯ ಪಾರಾಯಣವನ್ನು ಮಾಡಿದರೆ ಪೂಜೆಯನ್ನು ಮಾಡಿದ ಫಲವು ಲಭಿಸುವುದು. ಇಂತಹ ಪದ್ಯಮಾಲಾ ಗ್ರಂಥದ ಕನ್ನಡ ಅನುವಾದವನ್ನು ಪದ್ಯರೂಪದಲ್ಲಿಯೇ ಮಾಡಿ ಒಂದು ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ಕನ್ನಡದ ಪದ್ಯರೂಪದಲ್ಲಿಯೇ ಪದ್ಯಮಾಲಾ ಕೃತಿಯ ಅನುವಾದವನ್ನು ಮಾಡಿರುವುದು ಬಹಳ ಸಂತೋಷದ ಸಂಗತಿ ಎಂದು ಶ್ರೀ ಸತ್ಯಾತ್ಮ ತೀರ್ಥರು ಶ್ರೀಪಾದಂಗಳವರು ಶ್ರೀಮದುತ್ತತ ಆರಾಧಿ ಮಠ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀ ಜಯತೀರ್ಥ ಮಧ್ವ ಸಿದ್ಧಾಂತದ ಇತಿಹಾಸದಲ್ಲಿ ಹೊಂದಿರುವ ಸ್ಥಾನ ಅತ್ಯಂತ ವಿಶಿಷ್ಟವಾದುದು. ಶ್ರೀಮಠಿಕಾಪರ ಎಂಬ ಅಸಾಮಾನ್ಯ ಪ್ರಶಸ್ತಿಯ ಹಿರಿಮೆ ಅವರದು. ಅವರ ಟೀಕಾ ಗ್ರಂಥಗಳಲ್ಲಿ ಶ್ರೀ ಮನ್ಯಾಸುಧೆಯ ಶಿಖರಪ್ರಾಯವಾದ ಕೃತಿ ಪ್ರಮಾಣಬದ್ಧತಿ ವಾದಾವಲಿ ಹಾಗೂ ಪದ್ಯಮಾಲಾ ಎಂಬುವು ಅವರ ಸ್ವತಂತ್ರ ರಚನೆಗಳು. ಅವರಿಂದ ರಚಿತವಾದ
ಒಟ್ಟು 21 ಕೃತಿಗಳಲ್ಲಿ ಈ ಪದ್ಯಮಾಲಾ ಕೃತಿ ಮಾತ್ರವೇ ಶ್ಲೋಕ ರೂಪದ ಕೃತಿ. ಅವರ ಉಳಿದ ಕೃತಿಗಳು ಅವರೇ ತಿಳಿಸಿರುವಂತೆ ವಚನಪ್ರಸೂನಮಾಲ ಎನ್ನಿಸಿದ್ದರೆ ಅವರ ಈ ಕೃತಿ ಪದ್ಯಪ್ರಸೂನಮಾಲೆಯಾಗಿದೆ. ವೈಷ್ಣವ ದೈವ ಪೂಜೆಯ ಪದ್ಧತಿ ಸಮಗ್ರ ಮಾಹಿತಿಯನ್ನು ಶ್ಲೋಕ ರೂಪದಲ್ಲಿ ಅಡಕವಾಗಿ ಕೊಡುವ ಈ ಕೃತಿ ಇಡೀ ಪರಂಪರೆಯಲ್ಲಿ ಪೂಜಾ ಪದ್ಧತಿಯ ಬಗೆಗಿನ ಮಾಹಿತಿ ಕೋಶವೇ ಆಗಿದೆ ಎನ್ನಬಹುದು. ಇದಕ್ಕನುಗುಣವಾಗಿ ನಿತ್ಯದ ದೇವಪೂಜೆ ನಡೆದಲ್ಲಿ ಅದು ಅಧಿಕೃತವಾದ ಪೂಜೆ ಎನ್ನಿಸುವುದು. ಅನಿವಾರ್ಯ ಕಾರಣಗಳಿಂದ ದೇವಪೂಜೆ ಮಾಡಲಾಗದ ಸಂದರ್ಭದಲ್ಲಿ ಇದನ್ನು ಪಠನೆ ಮಾಡಿದರೂ ಪೂಜೆ ಮಾಡಿದ ಫಲ ಲಭಿಸುವುದು ಎಂಬ ವಿಶೇಷ ಫಲಶ್ರುತಿಯನ್ನು ಸ್ವತಃ ಶ್ರೀ ಜಯತೀರ್ಥರೇ ತಿಳಿಸಿರುವುದು ಇದರ ಮಹತ್ವಕ್ಕೆ ಸೂಚಕ. ಇದಕ್ಕೆ ಮೂಲ ಆಕಾರವೆನಿಸಿದ ಶ್ರೀ ಮನ್ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹ ಗ್ರಂಥದ ಫಲಶ್ರುತಿಯು ಇದೇ ತೆರನಾಗಿರುವುದು ಗಮನಾರ್ಹ. ಇಂತಹ ಗಮನಾರ್ಹ ಕೃತಿಯಿಂದ ಶ್ರೀ ಜಯತೀರ್ಥರು ಸಮಸ್ತ ವೈಷ್ಣವ ಜನತೆ ಮಾಡಿರುವ ಅನುಗ್ರಹ ವರ್ಣನೆಗೆ ನಿಲುಕದ್ದು. ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದಿಂದ ಈ ಕೃತಿ ಕನ್ನಡ ಅನುವಾದ ಹಾಗೂ ವಿವರಣೆಗಳೊಂದಿಗೆ ಪ್ರಕಾಶನಗೊಂಡಿದ್ದು ಈಗಾಗಲೇ 11 ಆವೃತ್ತಿಗಳನ್ನು ಕಂಡಿದೆ. ಪ್ರಸ್ತುತ ಪದ್ಯಮಾಲೆ ಅನುವಾದವನ್ನು ಕನ್ನಡದಲ್ಲಿ ಪದ್ಯ ರೂಪದಲ್ಲಿಯೇ ನೀಡಿರುವ ಕೃತಿ ಶ್ರೀ ದಿನಕರ ವಿಠಲಾಂಕಿತ ನಾಮಧಾರಿ ಶ್ರೀ ಶ್ಯಾಮಚಿಂಚೋಳಿಯ ಅವರದ್ದು. ನನ್ನ ನುಡಿಯಲ್ಲಿ ಅವರು ತಿಳಿಸಿರುವಂತೆ ಇದು ನಮ್ಮ ಪ್ರಕಾಶನದ ಪದ್ಯಮಾಲೆ ಅನುವಾದವನ್ನು ಆಧರಿಸಿದ ರಚನೆ. ಸಂಸ್ಕೃತದ ಒಂದು ಕೃತಿಯನ್ನು, ಅದು ಜಯತೀರ್ಥರಂತಹ ಲೋಕೋತ್ತರ ಮಹಿಮೆಯ ಮಹನೀಯರ ಕೃತಿಯನ್ನು ಕನ್ನಡ ಪದ್ಯ ರೂಪದಲ್ಲಿ ರಚಿಸುವುದು ತುಂಬಾ ಸವಾಲಿನ ಕೆಲಸ. ಆ ಕಾರ್ಯವನ್ನು ಶ್ರೀಹರಿಗುರುಗಳ ಕೃಪೆಯಿಂದ ಶ್ರೀ ಶ್ಯಾಮಚಿಂಚೋಳಿಯವರು ಶ್ರದ್ಧೆಯಿಂದ ಪೂರೈಸಿರುವುದು ತುಂಬಾ ಸಂತೋಷದ ಸಂಗತಿ ಎಂದು ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಅವರು ಈ ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿರುವುದು ಗಮನಾರ್ಹ. ತಂತ್ರಸಾರೋಕ್ತ ದೇವಪೂಜಾ ಪದ್ಧತಿಯ ಶ್ರೀಮಜ್ಜಯಪದ ತೀರ್ಥ ಶ್ರೀಪಾದಂಗಳು ಸಂಸ್ಕೃತದಲ್ಲಿ ಹಾಡಿದ್ದನ್ನೇ ಅವರ ಯಥಾಮತಿ ಕನ್ನಡದಲ್ಲಿ ಶ್ಯಾಮನು ಪಾಡಿದ್ದನ್ನು ಬುಧಜನರನ್ನಾಧರಿಸಿ ಕೇಳಿ ಓದಿ ತಿಳಿದು ಮೊದಲರಿಯದ ದತ್ತನಿಗೆ ಪಾಡಿ ತಿಳಿಸುವುದು. ಅನುವಾದದಲ್ಲಿ ಹೊಸ ಗ್ರಂಥ ರಚನೆಗಿಂತಲೂ ಹೆಚ್ಚಿನ ಹೊಣೆ ಅರಿವನ್ನಿಟ್ಟುಕೊಂಡು ಅರ್ಥಕೋಶವನ್ನಾಧರಿಸದೆ ಅದು ಕನ್ನಡಕ್ಕೆ ಭಾಷಾಂತರಿಸುವುದು ತುಂಬಾ ಕಠಿಣ. ಏಕೆಂದರೆ ಸಂಸ್ಕೃತದ ಒಂದು ಶಬ್ದಕ್ಕೆ 100 ಅರ್ಥಗಳುಂಟು. ಸಂದರ್ಭಾನುಸಾರ ಅರ್ಥೈಸಿಕೊಳ್ಳುವುದು ಕಠಿಣವೇ. ಶ್ರೀಮನ್ಮಧ್ವಾಚಾರ್ಯರ ಕೈಗೆ ಒಂದು ಶಬ್ದ ಸಿಕ್ಕರೆ 100 ಅರ್ಥ ನೀಡುವರು. ಶಬ್ದಗಳನ್ನು ಮೀರಿದ ಅನುವಾದಕ್ಕೆ ಬೆಲೆಯಿದೆ ಎಂದು ಅಗತ್ಯಗನುಗುಣವಾಗಿ ಕೆಲವು ಕಡೆ ರೂಪಾಂತರ, ಬದಲಾವಣೆ, ಪರಿವರ್ತನೆ ಮಾಡಿದ್ದರೂ ಮೂಲ ಕೃತಿಯ ಭಾವಕ್ಕೆ ಧಕ್ಕೆ ಬಾರದಂತೆ ಎಚ್ಚರವಹಿಸಲಾಗಿದೆ. ದೇವಪೂಜಾ ಪದ್ಧತಿಯಂಥ ವಿಸ್ತಾರವಾದ ಬಹಳ ಸಮಯದವರೆಗಿನ ಕ್ರಿಯೆಯಾದ ಪದ್ಯಗಳ ಬೇಸರ ತರಕೂಡದು. ಅದಕ್ಕಾಗಿ ಇಲ್ಲಿ ಪದಗಳನ್ನು ನಾನಾ ಆಕಾರ, ಶೈಲಿ, ರಾಗ, ತಾಳಗಳಿಗೆ ಹೊಂದುವಂತೆ ಬರೆಯಲಾಗಿದೆ. ತ್ರಿಪದಿ, ಚತುಷ್ಟಮಿ, ಪಂಚಪದಿ, ಷಟ್ಪದಿ, ಅಷ್ಟಕ, ದಶಕ ಹಾಗೂ ಕೆಲವು ನೀಳವನಗಳನ್ನು ಇಲ್ಲಿವೆ. ಅನುವಾದದೊಂದಿಗೆ ವಿಷಯ ವಿವರಣೆ, ಅಲಂಕಾರ, ಛಂದಸ್ಸಾದಿಗಳನ್ನು ಪದ್ಯದಿಂದ ಪದ್ಯಕ್ಕೆ ಬದಲಾವಣೆ ಕಾಣಬಹುದಾಗಿದೆ. ಇದು ಅನಿವಾರ್ಯವೂ. ಗಾಯನ ಕಲಾವಿದರಿಗೆ ಇದೊಂದು ಹೊಸತರದ ಪ್ರಯೋಗವೂ ಆದೀತು. ಇದು ಹೆಚ್ಚಾಗಿ ನಾಯಕರ ಕಲೆಯ ಮೇಲೆ ನಿರ್ಭರವಾಗಿದೆ ಎನ್ನಬಹುದು ಎಂದು ಶ್ಯಾಮರಾವ್ ಬಿ ಕುಲಕರ್ಣಿ ಲೇಖಕರ ನುಡಿಯಲ್ಲಿ ತಿಳಿಸಿದ್ದಾರೆ. ಹಿಂದೆ ಅವರು ಬರೆದ ಜೀವನಾಮೃತ ಕವನ ಸಂಗ್ರಹದ ಪ್ರಥಮ ಕೃತಿಯನ್ನು ಶಿವಪುರ ಪ್ರಕಾಶನವು ಪ್ರಕಟಿಸುವ ಮೂಲಕ ಸಾಹಿತ್ಯ ಕ್ಷೇತ್ರ ಪ್ರವೇಶದ ಸದಾವಕಾಶವನ್ನು ಒದಗಿಸಲಾಗಿತ್ತು. ಅದಾದ ನಂತರದಲ್ಲಿ ಹಲವು ಧಾರ್ಮಿಕ ಕೃತಿಗಳನ್ನು ಪ್ರಕಟಿಸುವುದರೊಂದಿಗೆ ಸಾಹಿತ್ಯ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಪರಿಚಿತವಾಗಿರುವುದು ಅವರಲ್ಲಿ ಬರಹ ಬೆಳವಣಿಗೆ ಸಂಕೇತವಾಗಿದೆ ಎಂದು ಪ್ರಕಾಶಕರ ನುಡಿಯಲ್ಲಿ ಹೇಳಿರುವುದು ಕಂಡುಬಂದಿದೆ. ಸಂಧ್ಯಾ ವಂದನೆ ಜಪ, ಗ್ರಾಹ್ಯ ಪುಷ್ಪಗಳು, ತಂತ್ರಸಾರೋಕ್ತ ಪೀಠ ಪೂಜೆ, ಫಲಶ್ರುತಿ, ನಿತ್ಯದೇವ ಪೂಜಾ ಮಂತ್ರಗಳು, ಬ್ರಹ್ಮಪಾರ ಸ್ತೋತ್ರಗಳು, ಅವಾಹಿನ್ಯಾದಿ ಅವಗುಂಠನ್ನತ 6 ಮುದ್ರೆಗಳು ಮತ್ತು 7 ಪ್ರಸಾದ ಮುದ್ರೆಗಳಲ್ಲಿ ಅವಾಹಿನಿ ಮುದ್ರಾ, ಸ್ಥಾಪನ ಮುದ್ರಾ, ಸನ್ನಿಧಾಯಿನಿ ಮುದ್ರಾ, ಸೌರೋದಿನಿ ಮುದ್ರಾ, ಸಮ್ಮುಖ ಮುದ್ರಾ, ಅವಗುಂಠನಿ ಮುದ್ರಾ, ಪ್ರಸಾದ ಮುದ್ರಾ, ತಾರ್ಕ್ಷಾದಿ ಪಂಚಮುದ್ರಾ, ತಾರಕ್ಷ ಮುದ್ರಾ,
ಧೇನುಮುದ್ರ, ಶಂಖಮುದ್ರ, ಗದಾಮುದ್ರ, ಚಕ್ರಮುದ್ರ. ದೇವಪೂಜಾ ಕೆಲವು ಮುಖ್ಯ ನಿಯಮಗಳು ಸಹ ಹೊಂದಿದೆ. ಒಟ್ಟಾರೆ ಪದ್ಯಮಾಲಾ ಪುಸ್ತಕವು ಎಲ್ಲ ಪೂಜಾ ವಿಧಿಗಳನ್ನು ಶಾಸ್ತ್ರೋಕ್ತವಾಗಿ ನಿಯಮಗಳ ಪ್ರಕಾರ ಪ್ರಕಟಗೊಂಡಿದೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಕಟ್ಟಿ ಅವರ ಗುಂಪಾರೋಡ ಹಾಗೂ ಶ್ರೀ ದಿನಕರ ವಿಠಲಾಂಕಿತ ಶ್ಯಾಮ ಚಿಂಚೋಳಿ ಕಲಬುರ್ಗಿ ಅವರ ಅನುವಾದಿತ ಕೃತಿ ಶ್ರೀ ಮಜ್ಜಯ್ಯ ತೀರ್ಥ ಶ್ರೀಚರಣ ವಿರಚಿತ ಪದ್ಯಮಾಲಾ ತಂತ್ರ ಸಾರೋಕ್ತ ದೇವ ಪೂಜಾ ಪದ್ಧತಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಧನಲಕ್ಷ್ಮಿ ಪಾಟೀಲ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.